ನಮಗೆ ಬಜ್ಜಿ ಹಾಕಬೇಕು. ಬಹಳ ಸಂತೋಷ ಆಯಿತು. 3-4 ಗಂಟೆ ಮಾತಾಡಿ ಬಂದಿದೆ. ಇಲ್ಲಿ ನಮ್ಮ ವಾಸವಿ ಸಂಸ್ಥೆಯವರು ಪ್ರತಿ ವರ್ಷ ಅವರೆಕಾಳನ್ನ ಅದರಿಂದ ಒಂದು ದೊಡ್ಡ ಸಮ್ಮೇಳನಕ್ಕೆ ಮೇಳವನ್ನ ಮಾಡ್ತಾ ಇದ್ದಾರೆ. ಅವರೆಕಾಳಿನಿಂದ ನೂರಾರು ಪದಾರ್ಥಗಳನ್ನ ಒಂದು ತಯಾರು ಮಾಡಿ ಅದರ ರುಚಿಯನ್ನ ಬೆಂಗಳೂರಿನ ನಾಗರಿಕರಿಗೆ ಸವಿಸ್ತಾ ಇದ್ದಾರೆ. ಹಣ್ಣಿನ ರಾಜ ಮಾವಿನ ಹಣ್ಣು, ಕಾಳುಗಳ ರಾಜ ಅವರೆಕಾಯಿ. ನಾನು ಬೆಂಗಳೂರು ಜಿಲ್ಲೆಯವರು. ನಮ್ಮ ಮಾಗಡಿ ಅವರೆಕಾಯಿ ಅಂತ ಬಹಳ ಫೇಮಸ್. ಒಳ್ಳೆ ಸುಡುದು ಬರೀ ಚಳಿಗಾಲದಲ್ಲಿ ಮಾತ್ರ ಇದೆ. ಇವತ್ತು ಎಲ್ಲಾ ಕಾಲದಲ್ಲೂ ಕೂಡ ಅವರೆಕಾಯಿ ಸಿಗ್ತಾ ಇದೆ. ಈಗ ನಾನು ಬೆಳಗ್ಗೆ ಯೂನಿವರ್ಸಿಟಿ ಕ್ಯಾಂಪಸ್ ಅಲ್ಲಿ ನೋಡಿದೆ, ಕೋಲಾರನಿಂದ ಬಹಳ ಬಂದಿತ್ತು. ಈಗ ಅವರೆಕಾಯಿನ ಬಿಡಿಸುವಂತ ಒಂದು ಮಿಷಿನ್ನೇ ನಮ್ಮ ಯೂನಿವರ್ಸಿಟಿಯವರು ತಯಾರು ಮಾಡಿದ್ದಾರೆ. ನಾನು ತೋರಿಸಿದ್ರು ಆ ಕಾಳನ್ನ ಯಾವ ರೀತಿ ಬೆಳೀತಾರೆ. ಕಾಳು ಮುಂಚೂರು ಕೂಡ ತೊಂದರೆ ಆಗದೆ ರೀತಿಯಲ್ಲಿ ಅವರ ಮಿಷಿನ್ ಬಿಡಿಸ್ತಾ ಇದೆ. ಸೊ ಇದು ಮುಂದಕ್ಕೆ ಅದು ಹೊಸದಾಗೆ ಬರ್ತದೆ. ಇವತ್ತೇನು ಈ ಸಂಸ್ಥೆಯವರು ಮಾಡ್ತಾ ಇದ್ದಾರೆ, ಸುಮಾರು 5-6 ಲಕ್ಷ ಜನ ಬಂದು ಇವತ್ತು ಬೆಂಗಳೂರು ನಗರದಲ್ಲಿ ಇದರಲ್ಲಿ ಬಂದು ನಾನು ನೋಡ್ತಾ ಇದ್ದೀನಿ. ಎಲ್ಲ ಹೆಣ್ಮಕ್ಳು, ಎಲ್ಲ ಯುವಕರು, ಹಿರಿಯರೆಲ್ಲ ಬಂದು ಬಹಳ ಸಂತೋಷದಿಂದ ಈ ಹೊಸ ಈ ಅವರೆಕಾಯಿಯಿಂದ ಏನೆಲ್ಲ ಪದಾರ್ಥಗಳು ಮಾಡ್ಬೋದು. ಐಸ್ ಕ್ರೀಮ್ ಇಂದ ಹಿಡಿದು ಚಿತ್ರಾನ್ನ, ದೋಸೆ, ಸ್ಯಾಂಡ್ವಿಚ್ಚು, ಪಾನಿಪುರಿ. ನಾನು ಪಾನಿಪುರಿ ತಿಂದೆ, ಸ್ಯಾಂಡ್ವಿಚ್ ನೋಡಿದೆ, ಲಾಸ್ಟ್ ಟೈಮ್ ದೋಸೆ ತಿಂದಿದ್ದೆ, ಎಲ್ಲ ಕೂಡ ನೋಡಿದ್ದೆ. ಸೊ ನನಗೂ ಅವರೆಕಾಳು ಅಂತ ಬಹಳ ಇಷ್ಟ. ನಮ್ಮ ಮನೆಯಲ್ಲಿ ಮೊದಲಿಂದ ಕೂಡ ಅವರೆಕಾಳನ್ನ ಅನೇಕ ಪದಾರ್ಥಗಳನ್ನ ಮಾಡ್ತಾರೆ. ನನ್ನ ಮಿತ್ರ CK ಚಂದ್ರು ಒಂದು ಕಾರ್ಯಕ್ರಮದಲ್ಲಿ ಅವರೆಕಾಳು ಉಪ್ಪಿಟ್ಟು ಮಾಡಿಕೊಟ್ಟಿದ್ದ. ಸೊ ನನಗೆ ಬಹಳ ಇಷ್ಟ ಅಂತೇಳಿ ಹಾಗೆ ಇವತ್ತು ನಾವೆಲ್ಲ ಇವತ್ತು ಬೆಂಗಳೂರು ನಾಗರಿಕರಿಗೆ ಪ್ರೋತ್ಸಾಹ ಕೊಡಬೇಕು. ರೈತರಿಗೂ ಅನುಕೂಲ ಆಗಬೇಕು, ವರ್ಗಕ್ಕೂ ಅನುಕೂಲ ಆಗಬೇಕು, ಉದ್ಯೋಗ ಸೃಷ್ಟಿ ಆಗಬೇಕು. ನಮ್ಮ ಸಂಸ್ಕೃತಿ, ನಮ್ಮ ಇತಿಹಾಸ, ನಮ್ಮ ರೈತರು ಬೆಳೆದಂಥ ಪದಾರ್ಥಗಳಿಗೆ ಒಳ್ಳೆ ಬೆಲೆ ಸಿಗಬೇಕು. ಸೊ ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಜನ ಆಕರ್ಷಣೆ ಆಗಬೇಕು. ಈ ಬೆಂಗಳೂರು ಸುತ್ತಮುತ್ತಲು ಮಾತ್ರ ಈ ಅವರೆಕಾಯಿನ ಬೆಳೀತಾರೆ. ಇದೇ ಬೆಳಗಾವಿನಲ್ಲಿ ಬೆಳೆದಿಲ್ಲ. ಬೆಳಗಾವಿ ಹೋದಾಗ ನಾನು ಕೇಳಿದೆ. ಸೊ ಅದಕ್ಕೆ ನೆಕ್ಸ್ಟ್ ಡೇ ನನ್ನ ತರಿಸಿ ನನಗೆ ನಮ್ಮ ಸ್ನೇಹಿತರು ಬೆಂಗಳೂರಿನ ತರಿಸಿ ಅಲ್ಲಿ ಉಪ್ಪಿಟ್ಟು ಮಾಡಿಕೊಟ್ಟಿದ್ದಾರೆ. ಹಾಗೆ ಇದು ವಿಶೇಷವಾಗಿ ಈ ಭಾಗದಲ್ಲಿ ಈ ಭೂಮಿಲಿ ಬೆಳೆಯುವಂಥ ಈ ಅವರೆಕಾಯಿಗೆ ನಾವು ಪ್ರೋತ್ಸಾಹ ಕೊಡಬೇಕಾದ್ರೆ ನಮ್ಮ ಕರ್ತವ್ಯ. ಸೊ ಅವರೆಕಾಯಿ ಅಂದರೆ ಮಧ್ಯದಲ್ಲಿ ಹೊಲದಲ್ಲಿ ರಾಗಿ ಪಕ್ಕದಲ್ಲಿ ಒಂದು ಸಾಲು ಬೆಳೀತಾರೆ. ಅದು ನಮ್ಮ ಮನೆಯಲ್ಲೆಲ್ಲ ನನಗೆ ಅವರೆಕಾಯಿ ಬೆಳೆಯೋದನ್ನು ನಾನು ಗಮನಿಸಿದ್ದೇನೆ. ಮಧ್ಯ ರಾಗಿ ಬೆಳೀತಾರೆ, ಒಂದು ಜೋಳ ಅದ್ರ ಪಕ್ಕದಲ್ಲಿ ಅವರೇ ಬೆಳೀತಾರೆ. ಫುಲ್ ರೆಗ್ಯುಲರ್ ಆಗಿ ಹೊಲ ಫುಲ್ ಹಾಕೊಂಡಿದ್ದಾರೆ. ಸೊ ನನಗೆ ಅನುಭವ ಇದೆ. ಈಗೇನಾದ್ರು ಟೆಕ್ನಾಲಜಿ ಚೇಂಜ್ ಆಗಿ ಗೊತ್ತಿಲ್ಲ ನನಗೆ. ಸರ್ ನೋಡಿದ್ದೇನೆ. ಸೊ ಬಂದು ಬೆಂಗಳೂರು ನಾಗರಿಕರಿಗೆ ನೀವು ಇದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಉಪಯೋಗಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಈ ರುಚಿ ನಮ್ಮ ಈ ಕರ್ನಾಟಕದ ಬೆಂಗಳೂರು ಸುತ್ತಮುತ್ತಲಿನ ಬೆಂಗಳೂರು ಜಿಲ್ಲೆ ಮತ್ತು ಎಲ್ಲ ನಮ್ಮ ರೈತರ ಬದುಕಿಗೆ ಒಳ್ಳೆಯದಾಗಲಿ. ಸೊ ಮತ್ತೊಬ್ಬರಿಗೂ ಒಳ್ಳೆಯದಾಗಲಿ. ಆಮೇಲೆ ವಾಸವಿ ನಮ್ಮ ತಂಡದವರು 26 ವರ್ಷದಿಂದ ಮಾಡ್ತಾ ಇದ್ದಾರೆ. ನಮ್ಮ ಯುವರಾಜ್ ಕೂಡ ಬಹಳ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸೊ ನಾವೆಲ್ಲ ಸೇರಿ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತೇಳಿ ಬಂದಿದ್ದೇವೆ. ಅವರೆಲ್ಲ ಶುಭವಾಗಲಿ. ನಾಗರಿಕರು 4 ತಾರೀಕುವರೆಗೂ ಈ ಕಾರ್ಯಕ್ರಮ ಇರ್ತದೆ. ಬಂದು ಉಪಯೋಗಿಸ್ಕೊಳ್ಳಿ, ಸವಿರಿ, ಸಂತೋಷ ಇರಬೇಕು ಅಂತ ನಿಮಗೆಲ್ಲ ನಾನು ಶುಭ ಹಾರೈಸ್ತೇನೆ. ಹೊಸ ವರ್ಷ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಹೊಸ ವರ್ಷ 2026 ನಿಮ್ಮ ಬದುಕಿನಲ್ಲಿ ಇನ್ನೂ ಹೆಚ್ಚಿಗೆ ಶಕ್ತಿ ತುಂಬಿ ಸಂತೋಷ ಇರಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಎಲ್ಲರಿಗೂ ಸರ್, ಓಡಿನ ಕ್ಲಾಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದು ಕೇರಳ ಸರ್ಕಾರ ಆಂತರಿಕ ವಿಚಾರಗಳಲ್ಲಿ ತಲೆ ಮಾಡ್ತಿದೆ. ಕೇರಳ ಪಾಪ ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣ್ತದೆ.
ಅವ್ರಿಗೆ ಕೇರಳ CMಗೆ ಗೊತ್ತಿಲ್ಲ ವಾಸ್ತವಾಂಶ ಏನು ಅಂತ. ಅದು ಕಸ ಹಾಕುವಂಥ ಜಾಗ ಯಾರು ಕೇಳಲ್ಲ ಅಂದ್ಬಿಟ್ಟು ರಾತ್ರಿ ಮುಗಿಸಿಲ್ಲ. MP ಯಾರೋ ಬಂದಿದ್ದಾರಂತೆ ಸರ್, CPM MP ಯಾರೋ ಬಂದು ಎಲ್ಲ ಸ್ಪಾಟ್ಗೆ ಬರಲಿಲ್ಲ, ಯಾರು ಇಲ್ಲ, ನಮಗೆ ಮಾಹಿತಿ ಹೇಳಿಲ್ಲ. ನಾನು ಎಲ್ಲ ಮಾಹಿತಿ ಎಲ್ಲ ಪಡ್ಕೊಂಡಿದ್ದೇನೆ. ನಾವೆಲ್ಲ ಭೂಮಿನ ಕಬಳಿಸ್ಕೊಳ್ಳೋಕ್ಕೆ ಸರ್ಕಾರಿ ಕಸ ಹಾಕುವಂಥ ಜಾಗ ಭಾಳ ಡೇಂಜರಸ್ ಇದೆ. ಹಾಗೆ ನಾಳೆ ಆರೋಗ್ಯಕ್ಕೆಲ್ಲ ಭಾಳ ತೊಂದರೆ ಆಗ್ತದೆ. ಯಾರಾದ್ರೂ ಎಲಿಜಿಬಲ್ಲು ಬಡವರಿದ್ರೆ ಅವ್ರಿಗೆಲ್ಲ ನಾವು ಸೈಟು ಮನೆ ಕೊಡೋದು ಅಭ್ಯಾಸ ನಾವು ಮಾಡ್ತೀವಿ. ಸೊ ಬೆಟರ್ ನಾಟ್. ಈಗ ನಾನೆಲ್ಲರೂ ನಮ್ಮ ಜನ ಹೋಗಿ ಕೇರಳಲ್ಲಿ ಯಾರು ಹಾಕಿದ್ರೆ ಗುಡಿಸಲುಗಳು ಹಾಕಿದ್ರೆ ಬಿಟ್ಬಿಡ್ತಾರೆ ಸರ್ಕಾರ. ಅದು ಏನಕ್ಕೆ ಅಷ್ಟೊಂದು ಮುತುವರ್ಜಿ ಅನ್ಸುತ್ತೆ ಸರ್? ಎಲೆಕ್ಷನ್ ಹತ್ರ ಮಾಡ್ಬಿಟ್ಟು ಅವ್ರೇನು ಮಾತಾಡ್ತಾರೆ. only because of the election he is speaking about the money. In our state, we know how to protect. We know he doesn't know the law of land of Karnataka. We can't have a lot of slum dwellers trading in confusion. Bangalore doesn't have much slums like Bombay or other places. ಅಲ್ಲ, ದೇಶದಲ್ಲಿ ಬುಲ್ಡೋಜರ್ ಸರ್ಕಾರ ಅನ್ನೋ ತರ ಲೇಬಲ್ ಹಾಕಕ್ಕೆ ಹೋಗ್ತಿದ್ದಾರೆ. No bulldozer, nothing. Very peacefully, we are removing all the unauthorized encroachments, and if they are all eligible, we will give them placement. Some of them are trying to misuse and collect from all this encroachment. It's a lot of opposition.